ಸೊಸೆ. ಸೊಸೆ, ನನ್ನ ಚಹಾ ಎಲ್ಲಿದೆ? ಇನ್ನೂ ಚಹಾ ಮಾಡಿಲ್ವಾ? ತಂದೆ ಮಾವ, ಇವಾಗಲೇ ತಗೊಬಂದು ಕೊಡ್ತೀನಿ. ಇದೇನ್ ಸೊಸೆ, ನೀನು ಸ್ನಾನ ಮಾಡದೆ ಅಡುಗೆ ಮನೆಯೊಳಗಡೆ ಹೇಗೆ ಹೋಗ್ತೀಯಾ? ನೀನು ರೀತಿ ರಿವಾಜು ಗೊತ್ತಿಲ್ವಾ? ಮಾವ, ನಾನು ನನ್ನ ಮನೆಯಲ್ಲಿ ಹೀಗೆ ಓಡಾಡ್ತಾನೆ ಇದ್ದೆ. ಅಯ್ಯೋ ದೇವ್ರೇ, ಏನಪ್ಪ ಈ ನಮ್ಗೆ ಕರ್ಮ? ಎಂತ ಸೊಸೆ ಕೊಟ್ಟಿದ್ಯಾ? ಸ್ನಾನ ಮಾಡದೆ ಏನ್ ಕೆಲಸ ಮಾಡ್ತಾಳೆ ಇವಳು? ಅಯ್ಯೋ. ಸುಮನಿಗೆ ಹೊಸದಾಗಿ ಮದುವೆಯಾಗಿತ್ತು. ಅವಳು ಆ ಸಂಸಾರದ ಒಬ್ಬಳೇ ಸೊಸೆ. ಅವಳು ಮದುವೆಯಾದ ಮೊದಲ ದಿನವೇ ಎಲ್ಲರೂ ಟೀಕಿಸುತ್ತಿದ್ದರು. ಏಕೆಂದರೆ ಅವಳು ಸಿಂಪಲ್ ಹುಡುಗಿ. ಎಲ್ಲರೂ ಅವಳನ್ನು ಟೀಕಿಸುತ್ತಿದ್ದರು. ಮಗ ಸೊಸೆ ಇಬ್ಬರು ಹಾಗೇ ಇದ್ದರು. ಸೊಸೆ, ಎಲ್ಲೋಗ್ಬಿಟ್ಟೆ? ಬರ್ತಾ ಇದ್ದೀನಿ ಅಮ್ಮ. ಅರೆ, ಅಲ್ಲಿ ನಿಂತ್ಕೊಂಡು ನನ್ನ ಮುಖ ಏನಕ್ಕೆ ನೋಡ್ತಾ ಇದೀಯಾ? ಕಾಲು ನೋವಾಗಿಲ್ವಾ? ತಲೆ ಮೇಲೆ ಸೆರಗು ಹಾಕೊಂಡಿಲ್ಲ? ಅಮ್ಮ, ತಲೆ ಮೇಲೆ ಸೆರಗೇನಕ್ಕೆ ಹಾಕೋಬೇಕು? ಸೆರಗಿಲ್ಲ ಅಂದರೆ ಯಾವ ಹುಡುಗಿನೂ ಸೊಸೆ ಅಂತ ಅನ್ನಿಸ್ಕೊಳ್ಳಲ್ಲ. ನನಗೆ ಗೊತ್ತು, ಮದುವೆ ಆದಮೇಲೆ ಎಲ್ಲ ಹುಡುಗಿರು ಚೇಂಜ್ ಆಗ್ತಾರೆ ಅಂತ. ಇಲ್ಲಿ ಮಾವನೂ ಇರ್ತಾರೆ, ಗಂಡನೂ ಇರ್ತಾರೆ. ಸರಿ ಅಮ್ಮ. ಸುಮನ್, ಇನ್ನೂ ನನ್ನ ಬಟ್ಟೆ ನೀನು ರೆಡಿ ಮಾಡಿಲ್ವಾ? ಒಂದು ಕೆಲಸನೂ ಮಾಡೋದಿಲ್ವಲ್ಲ ನೀನು? ಸುಮಾಳಿಗೆ ಎಲ್ಲರೂ ಇದೇ ತರಹ ತಮ್ಮ ಕೆಲಸಗಳನ್ನು ಮಾಡಲು ಹೇಳುತ್ತಾರೆ. ಆದರೆ ಎಲ್ಲರಿಗೂ ಅನಿಸುತ್ತಿತ್ತು, ಇವರು ಸೊಸೆಯನ್ನು ಕರೆದುಕೊಂಡು ಬಂದಿಲ್ಲ, ಮನೆ ಕೆಲಸದವಳನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ. ಒಂದು ದಿನ ಮದುವೆ ಆದ 2ನೇ ದಿನಕ್ಕೆ ಗಂಡನು ಕೆಲಸಕ್ಕೆ ಹೋಗುತ್ತಿದ್ದನು. ಅವಳು ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ. ಆಗ ಸುಮಾನ ಕಸಿನ್ ಸಿಸ್ಟರ್ ಮನೆಗೆ ಬರುತ್ತಾಳೆ. ಏನಾಯ್ತು ಸುಮಾ, ನೀನು ಖುಷಿಯಾಗಿಲ್ವಾ? ಇಷ್ಟು ನರ್ವಸ್ ಆಗಿ ಏಕೆ ಕುಳಿತುಕೊಂಡಿರುವೆ? ಸುಮಾ, ಹೌದು, ನಿನ್ನ ಮದುವೆಗೆ ನಾನು ಬರೋಕ್ಕಾಗಲಿಲ್ಲ. ನಿನ್ನ ಗಂಡನ ಮನೆಯವ್ರನ್ನೂ ನೋಡೋಕ್ಕಾಗಲಿಲ್ಲ. ಎಲ್ಲ ಸರಿಯಾಗಿದೆ ಅಲ್ವಾ? ಹಾಂ, ಎಲ್ಲ ಚೆನ್ನಾಗಿದೆ. ನಿಜ ಹೇಳು, ವಿಷಯ ಏನು ಅಂತ. ನಾನು ನಿಮ್ಮ ಅಕ್ಕ, ಗೊತ್ತಾ? ನೀನು ನನ್ನ ಹತ್ರ ಎಲ್ಲನೂ ಹೇಳ್ಕೊಬೋದು. ನೀನು ಮದುವೆಗೆ ಮುಂಚೆ ಎಲ್ಲ ವಿಷಯಗಳನ್ನೂ ನನ್ನ ಹತ್ರ ಹೇಳ್ಕೊತಿದ್ದೆ ಅಲ್ವಾ? ಮದುವೆ ಆದಮೇಲೆ ನಾನು ನಿನಗೇನು ಅಲ್ವಾ? ಸುಮಾ ಕುಸುಮಾಳಿಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಇದೇನಾ ವಿಷಯ? ಇದೇನಾ ವಿಷಯ? ನೀನು ಆ ಜನಕ್ಕೋಸ್ಕರ ಏನಕ್ಕೆ ತಲೆ ಕೆಡಿಸ್ಕೊತಾ ಇದೀಯಾ? ನೀನು ಸುಮ್ಮನೆ ಇರು, ನಾನು ಇದಕ್ಕೆಲ್ಲ ಏನಾದರೂ ಮಾಡ್ತೀನಿ. ನನ್ನ ಹತ್ರ ಏನೂ ನಡೆಯಲ್ಲ. ಈಗ ನೀನು ಏನು ಮಾಡೋಕ್ಕಾಗುತ್ತೆ? ಅದೇ ನನ್ನ ಮನೆ. ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪನಾದರೂ ಸಮಯ ಬೇಕಾಗುತ್ತಲ್ವಾ? ನಾನೆಲ್ಲ ಸೆಟ್ ಮಾಡ್ತೀನಿ. ನೀನು ನನ್ನ ಅಕ್ಕ. ನಿನ್ನ ಜಾಗದಲ್ಲಿ ನಾನು ಸೊಸೆಯಾಗಿ ಹೋಗ್ತೀನಿ, ನೀನು ಹೋಗೋದಿಲ್ಲ. ಎಲ್ಲ ವಿಷಯಗಳಲ್ಲೂ ಸರಿ ಮಾಡಿದ್ಮೇಲೆ ನಿನ್ನನ್ನು ಆ ಮನೆಗೆ ಸೊಸೆಯಾಗಿ ಕಳಿಸ್ಕೊಡ್ತೀನಿ. ಕುಸುಮ ಸುಮಾಳ ಜಾಗದಲ್ಲಿ ಸೊಸೆಯಾಗಿ ಬರುತ್ತಾಳೆ. ಕುಸುಮ ಚೆನ್ನಾಗಿ ಓದಿರುವಂತಹ ಹುಡುಗಿಯಾಗಿರುತ್ತಾಳೆ. ಅವಳು ವಿದೇಶದಲ್ಲಿ ಓದಿಕೊಂಡಿರುತ್ತಾಳೆ. ಅವಳು ಎಲ್ಲ ಪ್ಲ್ಯಾನ್ ಮಾಡುತ್ತಿರುತ್ತಾಳೆ, ಅತ್ತೆಯನ್ನು ಹೇಗೆ ಆಟವಾಡಿಸಬೇಕು ಅಂತ. ಸೊಸೆ ಅಲ್ಲಿಗೆ ಹೋಗಿ ಬೆಳಗ್ಗೆ ಎದ್ದೇಳುತ್ತಾಳೆ. ಅರೆ ಸೊಸೆ, ಇನ್ನೂ ಚಹಾ ಮಾಡಿಲ್ವಾ? ಮಾವನವರೇ, ನಾನಿನ್ನೂ ಸ್ನಾನನೇ ಮಾಡಿಲ್ಲ. ನಾನಿನ್ನೂ ಪೂಜೆ ಮಾಡಿದೆ, ನಿಮಗೆ ಚಹಾ ಹೇಗೆ ಕೊಡಲಿ? ನಾನಂತೂ ಇವಾಗ ಕೂದಲಿಗೆ ಮೆಹಂದಿ ಹಾಕಿದ್ದೀನಿ. ಇದು ಒಣಗೋವರೆಗೂ ನಾನಂತೂ ಸ್ನಾನ ಮಾಡೋದಕ್ಕಾಗೋದಿಲ್ಲ. ನಾನು ಒಣಗ್ದೇ ಸ್ನಾನ ಮಾಡೋದಕ್ಕಾಗೋದಿಲ್ಲ. ಸ್ನಾನ ಮಾಡೋವರೆಗೂ ಪೂಜೆ ಮಾಡೋದಕ್ಕಾಗೋದಿಲ್ಲ. ಪೂಜೆ ಮಾಡೋವರೆಗೂ ನಾನು ಅಡುಗೆ ಮನೆಗೆ ಹೋಗೋಕ್ಕಾಗೋದಿಲ್ಲ. ಮತ್ತು ನೀವೇ ಚಹಾ ಮಾಡಿ ನನಗೂ ಕೊಡಿ. ಅಯ್ಯೋ, ಏನು ಹೇಳ್ತಾ ಇದೀಯ ನೀನು? ಚಹಾ ನಾನು ಮಾಡಬೇಕಾ? ಮಾವನವರೇ, ಯಾಕಂದರೆ ನಾನು ಅತ್ತೆ ಕಾಲಿಗೆ ಬೀಳಬೇಕು. ಅಲ್ಲಿವರೆಗೂ ಅತ್ತೆ ಎದ್ದು ಸ್ನಾನ ಮಾಡೋಕ್ಕಾಗೋದಿಲ್ಲ. ಕುಸುಮ ತನ್ನ ತಲೆಗೆ ಮೆಹಂದಿ ಹಾಕಿಕೊಂಡು 2 ಗಂಟೆಗಳ ಕಾಲ ತಿರುಗಾಡುತ್ತಿರುತ್ತಾಳೆ. ಅವಳ ಅತ್ತೆ ಕಾಲನ್ನು ಅವಳು ಮುಗಿಯುವುದಿಲ್ಲ. ಮಾವನಿಗೆ ಚಹಾವನ್ನು ಕೊಡಲಾಗುವುದಿಲ್ಲ ಮತ್ತು ಗಂಡನಿಗೆ ಬಟ್ಟೆಯನ್ನು ಕೊಡಲಾಗುವುದಿಲ್ಲ. ಏನ್ ಸುಮನ್, ಇನ್ನೂ ನಾಷ್ಟನೂ ಮಾಡಿಲ್ವಾ? ನನಗೆ ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಗ್ತೈತೆ. ಇವತ್ತು ಮೀಟಿಂಗ್ ಇದೆ. ನೀವು ಹೇಗಿದ್ದರೂ ಆಚೆ ಊಟನ ಜಾಸ್ತಿ ಇಷ್ಟಪಡ್ತೀರಾ.
ಇವತ್ತು ಹೆಂಗೂ ಆಗಿಲ್ಲ, ನೀವು ಆಚೆನೇ ತಿನ್ನಬಹುದಲ್ವಾ? ಇಷ್ಟು ದಿನ ನಿಮ್ಮಮ್ಮ ಊಟ ಮಾಡದೆ ತಿಂಡಿ ಕೊಡದೆ ಕಳಿಸಿಲ್ಲ ಅಂದಮೇಲೆ ಇಲ್ಲಿವರೆಗೂ ನಾನು ಆಫೀಸ್ಗೆ ಬ್ರೆಡ್ ಮತ್ತೆ ಬಟರ್ ತಗೊಂಡೋಗಿಲ್ಲ. ನಾನು ಆಫೀಸಲ್ಲಿ ಊಟ ಮಾಡಬೇಕು, ನಾಷ್ಟ ಮಾಡೋದಲ್ಲ. ಇಲ್ಲಿವರೆಗೂ ನಮ್ಮಮ್ಮ ನನಗೆ ಆಫೀಸ್ಗೆ ಖಾಲಿ ಟಿಫಿನ್ ಬಾಕ್ಸ್ ಕಳಿಸಿಲ್ಲ. ಅದು ಮದುವೆ ಆದಮೇಲೆ ನಾನು ಟಿಫಿನ್ ಬಾಕ್ಸ್ ಖಾಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ದಿನ ನಿಮ್ಮಮ್ಮ ಊಟ ಮಾಡದೆ ತಿಂಡಿ ಕೊಡದೆ ಕಳಿಸಿಲ್ಲ ಅಂದಮೇಲೆ ಇವತ್ತು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಅಮ್ಮನ ಕೈಲೇ ಅಡುಗೆ ಮಾಡಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಜಾಸ್ತಿನೇ ಮಾಡಿಸಿ, ಯಾಕೆ ಅಂದರೆ ನನಗೂ ಅಷ್ಟೇ ಹೊಟ್ಟೆ ಹಸಿತಾ ಇದೆ. ಸರಿ, ಮದುವೆ ಆಗಿದ್ದು ನಿನ್ನನ್ನು ಅಡುಗೆ ಮಾಡೋದು ಮಾತ್ರ ನಾನಾ? ಇವತ್ತು ನಿನ್ಗೇನೈತೆ ಸೊಸೆ, ಏನು ತಿಂದೆ? ಬರೀ ಉಲ್ಟಾ ಎಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ಮೊದಲಾದರೂ ಮಾತಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ, ಅಡುಗೆ ಮಾಡ್ತಾಯಿದ್ದೆ. ನೀವೆಲ್ಲ ಮನೆಗೆ ಸೊಸೆಯನ್ನು ತಗೊಬಂದಿಲ್ಲ, ಮನೆ ಕೆಲಸದೊಳನ್ನ ಕರ್ಕೊಬಂದಿದ್ದೀರಾ. ಏನೇ ಮಾತಾಡೋಕ್ಕೋದ್ರೂ ಸೀದಾ ಸಾದಾ ಹುಡುಗಿ ಅಂತೀರಾ. ನನಗೇನು ಬೇಕು ಅನಿಸುತ್ತೋ ಅದನ್ನೇ ನಾನು ಮಾಡ್ತೀನಿ. ಹಾಗೇನಲ್ಲ, ನೀವೇನಾದರೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ. ಅಯ್ಯೋ, ಏನೇನೋ ಮಾತಾಡ್ತಾ ಇದೆಯಲ್ಲಮ್ಮ. ಕುಸುಮ ಈಗ ಒಳ್ಳೆಯದನ್ನೇ ಮಾಡುತ್ತಿದ್ದಾಳೆ. ಇವಳನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಿದ್ದಾರೆ. ಕುಸುಮ ತನ್ನ ವೆಸ್ಟರ್ನ್ ಡ್ರೆಸ್ಸನ್ನು ಹಾಕಿಕೊಂಡು ಮನೆಯೆಲ್ಲ ಸುತ್ತಾಡುತ್ತಿದ್ದಾಳೆ. ಹಾಗೆ ಲೀಲಾವತಿಯ ಗೆಳತಿಯರು ಬಂದರು. ಅರೆ ಲೀಲಾವತಿ, ಈ ಹುಡುಗಿ ಯಾರು? ನಿನ್ನ ಸೊಸೆ ಎಲ್ಲಿ? ಇವಳೇ ನನ್ನ ಸೊಸೆ. ಇವಳ ನಿನ್ನ ಸೊಸೆ? ಇವಳತ್ರ ಯಾವುದೇ ರೀತಿ ಸಂಸ್ಕಾರನೇ ಇಲ್ವಲ್ಲ. ಇವಳು ನಮ್ಮ ಕಾಲಿಗೂ ಮುಗ್ದಿಲ್ಲ. ಅವಳ ಬಟ್ಟೆ ನೋಡಿ, ಅವಳ ಬಟ್ಟೆ ನೋಡಿದ್ರೆ ಅನ್ಯ ದೇಶದವಳ ಥರ ಕಾಣ್ತಾ ಇದ್ದಾಳೆ. ಸುಮಾ, ಇದೆಲ್ಲ ಏನು? ನೀನು ನನ್ನ ಗೆಳತಿಯರ ಕಾಲಿಗೆ ಮುಗ್ದಿಲ್ವಲ್ಲ, ಮತ್ತೆ ಹೇಗಿಂತ ಬಟ್ಟೆ ಹಾಕ್ಕೊಂಡಿದ್ದೀಯಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಕಾಲು ಮುಗಿಯೋದ್ರಿಂದ ಮರ್ಯಾದೆ ಸಿಗೋದಿಲ್ವಲ್ಲ. ಮರ್ಯಾದೆ ನೋಡೋ ದೃಷ್ಟಿಯಲ್ಲಿರುತ್ತೆ. ನಾನು ನಿಮ್ಮ ಗೆಳತಿಗೆ ಯಾವುದೇ ರೀತಿ ಮರ್ಯಾದೆ ಮಾಡಿಲ್ಲ. ಇದು ಬಟ್ಟೆ ವಿಷಯ, ಇದರಲ್ಲಿ ತಪ್ಪೇನಿದೆ? ನಾನು ಜೀನ್ಸು ಟಾಪೇ ಹಾಕಿದ್ದೀನಲ್ಲ. ಸೀರೆಯಲ್ಲಿ ಎಲ್ಲದೂ ಕಾಣಿಸುತ್ತೆ, ಆದರೆ ಜೀನ್ಸಲ್ಲಿ ನನ್ನೆಲ್ಲ ಶರೀರ ಮುಚ್ಕೊಂಡಿದೆ. ಎಲ್ಲ ನೀವು ನೋಡೋ ದೃಷ್ಟಿ ಮೇಲೆ ನಿಂತಿದೆ. ಅತ್ತೆ, ನಿಮ್ಮ ಗೆಳತಿಯರಿಗೆ ನಾನು ಹಾಕ್ಕೊಂಡಿರೋ ಬಟ್ಟೆ ನೋಡಿ ಇಷ್ಟ ಆಗ್ತಿಲ್ಲ. ಸುಮಾ, ಏನಕ್ಕೋ ಇವತ್ತು ನೀನು ಜಾಸ್ತಿ ಮಾತಾಡ್ತಿದ್ದೀಯಾ. ನನ್ನ ಗೆಳತಿಯರ ಮುಂದೆ ನನ್ನ ಮಾನ ಮರ್ಯಾದೆಯೆಲ್ಲನೂ ಕಳೆದೆ ನೀನು. ನಾನಿಲ್ಲಿ ಯಾರ ಮರ್ಯಾದೆನೂ ಕಳೆದಿಲ್ಲ. ನಿಮಗೆ ಆ ಥರ ಅನಿಸಿದ್ರೆ ಅದು ನಿಮ್ಮ ಇಷ್ಟ ಅಷ್ಟೇ. ಮದುವೆ ಆಗಿದೆ ಅಂತ ಸೊಸೆನ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳೋದಲ್ಲ. ಅವಳು ಇಷ್ಟಪಟ್ಟಂಗೆ ಅವಳಿರಬೇಕು. ಅವಳು ಎಲ್ಲವನ್ನು ಬಿಟ್ಟು ನಿಮ್ಮ ಮನೆಗೆ ಬರುತ್ತಾಳೆ. ಆದರೆ ನೀವು ಅವಳನ್ನು ಒಬ್ಬಳು ಕೆಲಸದೋಳ ಥರ ನೋಡ್ಕೋತೀರಲ್ಲ. ಕುಸುಮ ತನ್ನ ಅತ್ತೆ ಜೊತೆ ಮಾತನಾಡುತ್ತಿರುವಾಗ ಅಲ್ಲಿಗೆ ಕೇಶವನು ಬರುತ್ತಾನೆ. ಕುಸುಮನ ಮಾತುಗಳನ್ನು ಕೇಳಿ ಅವನಿಗೆ ತುಂಬ ಕೋಪ ಬರುತ್ತದೆ. ಕುಸುಮಾಳಿಗೆ ಕೈಯನ್ನು ಎತ್ತಿ ಹೊಡೆಯಲು ಹೋಗುತ್ತಾನೆ. ಅಷ್ಟರಲ್ಲಿ ಸುಮಾ ಅಲ್ಲಿಗೆ ಬರುತ್ತಾಳೆ. ನಿಲ್ಲಿಸಿ. ನೀವಿಬ್ಬಿಬ್ರು ಹೇಗಾಗ್ತೀರಾ? ಕೇಶವ್, ಇವಳು ನನ್ನ ತಂಗಿ ಕುಸುಮ್. ಮತ್ತೆ ನೀನು? ನಾನು ನಿನ್ನ ಹೆಂಡತಿ. ತಲೆ ಕೆಟ್ಟೋಗ್ತಾ ಇದೆ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ನೀವಿಬ್ರು ಯಾರು? ಅಯ್ಯೋ ಭಾವನವ್ರೆ, ನಾನು ಸುಮಾಳ ತಂಗಿ ಕುಸುಮ. ನಾನು ನಿಮ್ಮ ಮದುವೆ ಆದಾಗ ವಿದೇಶದಲ್ಲಿ ಓದುತ್ತಿದ್ದೆ. ನಾನು ನಿಮ್ಮನ್ನು ಭೇಟಿ ಮಾಡಲು ಆಗಲಿಲ್ಲ. ನನ್ನ ಮನೆಗೆ ಬಂದಾಗ ನಾನು ಅವಳನ್ನು ಪ್ರಶ್ನಿಸಿದೆ. ಇಲ್ಲಿಯ ಬಗ್ಗೆ ಹೇಳಿದಳು, ಇಲ್ಲಿ ನಡೆದ ವಿಷಯಗಳ ಬಗ್ಗೆನೂ ಹೇಳಿದಳು. ತುಂಬ ದುಃಖಿತಳಾಗಿದ್ದಳು. ನೀವು ನಿಮ್ಮ ಕೆಲಸಗಳಿಗೆ ಇವಳನ್ನೇ ಬೈಯುತ್ತಾ ಟೀಕಿಸುತ್ತಾ ಇದ್ದೀರಿ. ಇವಳಿಗೆ ಸ್ವಲ್ಪವೂ ಆರಾಮಾಗಿರಲಿಲ್ಲ. ನಾನು ಅವಳಿಗೆ ಹೇಳಿದೆ, ನಾನು ನನ್ನ ಅಕ್ಕನಿಗೆ ಹೀಗೆಲ್ಲ ಆಗುವುದಕ್ಕೆ ಬಿಡುವುದಿಲ್ಲವೆಂದು. ಅರೆ, ಎಲ್ಲರಿಗೂ ಅವರ ತಪ್ಪಿನ ಅರಿವನ್ನು ಮೂಡಿಸುತ್ತೇನೆಂದು ಹೇಳಿದ್ದೆ. ಇದಕ್ಕೆ ನಾನು ಸುಮಾಳ ವೇಷ ಹಾಕಿಕೊಂಡು ನಿಮ್ಮ ಮನೆಯಲ್ಲಿ ವಾಸ ಮಾಡಲು ಪ್ರಯತ್ನಿಸಿದ್ದೆ. ಇದಕ್ಕೆ ನಾನು ಸುಮಾಳ ವೇಷವನ್ನು ಹಾಕಿಕೊಂಡು ನಿಮ್ಮ ಮನೆಯಲ್ಲಿ ವಾಸಿಸಿದ್ದೆ. ನಾನು ನಿಧಾನಕ್ಕಾಗಿ ನಿಮ್ಮ ತಪ್ಪುಗಳನ್ನು ನಿಮ್ಮ ಮುಂದೆಯೇ ಬಿಚ್ಚಿಟ್ಟೆ.
ಧನ್ಯವಾದಗಳು ಕುಸುಮ, ನೀನು ನಮ್ಮೆಲ್ಲರ ಕಣ್ಣನ್ನು ತೆರೆದೆ. ನಾವು ನಮ್ಮ ಮನೆಗೆ ಸೊಸೆ ಬಂದ ಮೇಲೆ ನಮ್ಮ ಮನೆಯ ಕೆಲಸಗಳೆಲ್ಲವನ್ನೂ ಸೊಸೆಯ ಮೇಲೆ ಹಾಕಿ ನಾವು ನಿಶ್ಚಿಂತವಾಗಿ ಇದ್ದೆವು. ನೀನು ಈಗ ಬಂದೆ, ನಮ್ಮ ತಪ್ಪನ್ನೆಲ್ಲ ಕಂಡಿಡಿದೆ. ಈಗ ನಾವು ಸೊಸೆಯನ್ನು ಮನೆ ಕೆಲಸದವಳೆಂದು ಅಂದುಕೊಂಡಿದ್ದೆ. ಇವಾಗ ನಮಗೆ ಅರಿವಾಗಿದೆ, ನಾವು ನಮ್ಮ ಸೊಸೆಯ ನಮ್ಮ ಮನೆಯ ಭಾಗ್ಯಲಕ್ಷ್ಮಿ. ಅವಳನ್ನು ನಾವು ಒಟ್ಟಿಗೆ ಬಾಂಧವ್ಯದಿಂದ ಇರುತ್ತೇವೆ. ಅವಳ ನಮ್ಮ ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ. ಇನ್ನು ಮುಂದೆ ನಮ್ಮ ಸೊಸೆಯು ನಮ್ಮ ಮನೆಯ ಸೊಸೆಯಲ್ಲ, ನಮ್ಮ ಮಗಳೆಂದು ಭಾವಿಸುತ್ತೇವೆ. ಮಗಳ ಹಾಗೆ ಇರುತ್ತಾಳೆ. ಹೌದು ಕುಸುಮ, ಇನ್ನು ಮುಂದೆ ಸುಮ್ಮನ್ನ ಚೆನ್ನಾಗಿ ಪ್ರೀತಿ ಮಾಡ್ತೀನಿ. ಇನ್ನು ಮುಂದೆ ಅವಳಿಗೆ ಯಾವುದು ಕಡಿಮೆ ಆಗಿರೋ ಥರ ನೋಡ್ಕೊತೀನಿ. ಈಗ ಸುಮ ತನ್ನ ಪರಿವಾರದೊಂದಿಗೆ ತುಂಬ ಚೆನ್ನಾಗಿ ಇರುತ್ತಾಳೆ.